ತಳ ಸಮುದಾಯಗಳಿಗೆ ಒಂದು ಅಧಿಕಾರವನ್ನ ಸಿಕ್ಕ ಸಂದರ್ಭಗಳಲ್ಲಿ ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸುವ ಕುತಂತ್ರಗಳನ್ನ ಮಾಡಿದೆ. ಪಾದಯಾತ್ರೆ ಮಾಡಲಿ, ನೋಡೋಣ. ಇವತ್ತು ಏನು ಸಿದ್ದರಾಮಯ್ಯನವರು ಒಬ್ಬಂಟಿನ, ಅವರ ಬೆನ್ನಿಗೆ ಇಡೀ ದಲಿತ, ದಮನಿತ, ಹಿಂದುಳಿದ ಎಲ್ಲ ಶೋಷಿತ ಸಮುದಾಯಗಳು ಅವರ ಬೆನ್ನಿಗೆ ನಾವು ಇದ್ದೀವಿ. ಇವ್ರ ಮೇಲೇ ಸ್ವತಃ ಈ ಥರದ ಆರೋಪಗಳಿರುವಂತಹ ವ್ಯಕ್ತಿಗಳು ಇವತ್ತು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಹಾಸ್ಯಾಸ್ಪದ. ಈ ಪ್ರಕರಣದ ಸತ್ಯಾಸತ್ಯತೆ ತಿಳಿಯುವಂತಹ ಉದ್ದೇಶ ಬಿ ಜೆ ಪಿಗಿಲ್ಲ. ಸಿದ್ದರಾಮಯ್ಯನವ್ರನ್ನ ಹಣಿಬೇಕನ್ನುವಂಥ ದುರುದ್ದೇಶ ಇದರಿಂದ ಇರುವಂಥ ಸ್ಪಷ್ಟ ಆಗಿದೆ. ಹಿಂದುಳಿದ ವರ್ಗದ ನಾಯಕನನ್ನು ಹಣಿಯೋದಕ್ಕಾಗಿ ದಯವಿಟ್ಟು ಮುಂದಾಗಬೇಡಿ. ಇದು ಭಾಳ ನಿಮಗೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಒಂದೇ ದೃಷ್ಟಿ ಇಟ್ಕೊಂಡು ಹೇಯೋ ಅದೇ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಇವ್ರದ್ದು ಒಂದೇ ಗುರಿ, ಯಾವುದೇ ಕಾರಣಕ್ಕೂ ಹಿಂದುಳಿದವರು ಅಥವಾ ಶೋಷಿತ ಸಮುದಾಯಗಳು ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡೋದಕ್ಕೆ ಬಿಡಬಾರದು ಅಂತ ಒಂದೇ ದೃಷ್ಟಿ. ಈ ರಾಜ್ಯದಲ್ಲಿ ಸುಮಾರು 70% ಜನ ಇರ್ತಕ್ಕಂಥ ಜನ ನಾವು ಸಿದ್ದರಾಮಯ್ಯನವರ ಬೆನ್ನಿಂದೇ ಇದ್ದೇವೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದೇ ರೀತಿ ಮುಂದುವರೆದಿದ್ದೇ ಆದರೆ ನಾವು ಕೂಡ ಪ್ರತಿರೋಧ ತೋರಿಸ್ಬೇಕಾಗ್ತದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನೆಲ್. ನಾನು ಸಂಕೇತ್. ಆಪರೇಷನ್ ಕಮಲದಂತಹ ರಾಜಕೀಯ ಷಡ್ಯಂತ್ರದ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸುವಲ್ಲಿ ಪರಿಣಿತಿ ಪಡೆದಿರುವಂತಹ ಬಿಜೆಪಿ ಈಗ ನಿಜಕ್ಕೂ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಯತ್ನಕ್ಕೆ ಮುಂದಾದಂತೆ ಕಾಣುತ್ತೆ. ಕೇಂದ್ರದಲ್ಲಿ ತನಗಿರುವ ಅಧಿಕಾರದ ಅವಕಾಶ ಮತ್ತು ರಾಜ್ಯಪಾಲರ ಹುದ್ದೆಯ ದುರ್ಬಳಕೆಯ ಮೂಲಕ ಅಖಾಡಕ್ಕಿಳಿದಿರುವಂತಹ ಬಿಜೆಪಿ ಜನಾದೇಶವನ್ನ ಧಿಕ್ಕರಿಸುವ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಂತಿದೆ. ಈ ಉದ್ದೇಶಕ್ಕಾಗಿ ಅದು ಆಯ್ಕೆ ಮಾಡಿಕೊಂಡಿರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ. ಮೂಡಾ ವಿವಾದದಲ್ಲಿ ಸಿದ್ದರಾಮಯ್ಯನವರಿಂದ ಯಾವುದೇ ಅಕ್ರಮ ನಡೆದ ಬಗ್ಗೆ ಸೂಕ್ತ ಸಾಕ್ಷ್ಯಾಧಾರ ಇಲ್ಲವಾದರೂ ಅದನ್ನ ನೆಪ ಮಾಡಿಕೊಂಡು ಈಗ ಅವರನ್ನ ಪ್ರಾಸಿಕ್ಯೂಷನ್ಗೆ ಸಿಲುಕಿಸೋಕೆ ಕಸರತ್ತುಗಳು ನಡೀತಿವೆ. ಇನ್ಫ್ಯಾಕ್ಟ್ ವಾಲ್ಮೀಕಿ ನಿಗಮದ ಹಣ ಅವ್ಯವಹಾರ ಪ್ರಕರಣದ ತನಿಖೆಯಲ್ಲಿ ಇನ್ವಾಲ್ವ್ ಆಗಿರುವಂತಹ ಇಡಿ, ಸಿಬಿಐಗಳು ಸಿದ್ದರಾಮಯ್ಯನವರ ಹೆಸರು ಹೇಳುವಂತೆ ಸಾಕ್ಷಿದಾರರ ಮೇಲೆ ಒತ್ತಡ ತರುತ್ತಿರುವ ಬಗ್ಗೆಯೂ ದೂರು ದಾಖಲಾಗಿದೆ. ಇದನ್ನೆಲ್ಲ ನೋಡಿದಾಗ ಅಹಿಂದ ನಾಯಕ ಸಿದ್ದರಾಮಯ್ಯನವರನ್ನ ಸಿಲುಕಿಸೋಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಅಹಿಂದ ವರ್ಗಗಳ ಏಳಿಗೆಗಾಗಿ ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಶ್ರಮಿಸುತ್ತಾ ಬಂದ ಸಿದ್ದರಾಮಯ್ಯನವರ ವಿರುದ್ಧ ನಡೆಸಲಾಗ್ತಿರುವಂತಹ ಈ ಷಡ್ಯಂತ್ರದ ವಿರುದ್ಧ ಇದೀಗ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಮುದಾಯಗಳು ತಿರುಗಿ ಬೀಳಲು ಮುಂದಾಗಿವೆ. ಈಗಾಗಲೇ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಡಾಕ್ಟರ್ BR ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದಂತಹ ಹಲವಾರು ಸಂಘಟನೆಗಳು ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ, ಜೆಡಿಎಸ್ ನಾಯಕರಿಗೆ ಬಹಿರಂಗ ಎಚ್ಚರಿಕೆಯನ್ನ ಕೂಡ ರವಾನಿಸಿವೆ. ಮೈತ್ರಿ ಪಕ್ಷಗಳು ನಡೆಸಲು ಉದ್ದೇಶಿಸಿರುವ ಪಾದಯಾತ್ರೆಗೆ ಪ್ರತಿಯಾಗಿ ತಾವು ಕೂಡ ಪಾದಯಾತ್ರೆಯನ್ನ ನಡೆಸುವುದಾಗಿ ಘೋಷಿಸಿವೆ. ಬೀದಿ ಹೋರಾಟಕ್ಕೂ ಕೂಡ ಕರೆ ನೀಡಿವೆ. ಸಿದ್ದರಾಮಯ್ಯನವರ ವಿರುದ್ಧ ನಡೆಯುತ್ತಿರುವಂತಹ ಈ ರಾಜಕೀಯ ಪಿತೂರಿಯ ವಿರುದ್ಧ ಅಹಿಂದ ವರ್ಗಗಳು ಒಟ್ಟಾಗ್ತಾ ಇದ್ದು ಇದು ಹೊಸ ರಾಜಕೀಯ ಶಕ್ತಿಯ ಉದಯಕ್ಕೂ ಕಾರಣವಾಗುವ ಸಾಧ್ಯತೆ ಇದೆ. ಈ ಕುರಿತು ಅಹಿಂದ ಸಮುದಾಯಗಳ ನಾಯಕರು ಹೀಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಭಾರತದ ಇತಿಹಾಸದ ಉದ್ದಕ್ಕೂ ನಾವು ಈ ತಳ ಸಮುದಾಯಗಳ ಒಂದು ಚಾರಿತ್ರಿಕವಾದಂತಹ ಘಟನೆಗಳನ್ನು ನಾವು ನೋಡ್ತಾ ಹೋದರೆ ಬಹುಶಃ ಇಲ್ಲಿ ನಮ್ಮನ್ನು ಅಧಿಕಾರದಿಂದ ಹೊರಗಿಡುವಂಥ ಬಹುದೊಡ್ಡ ಸಂಚು ಕಾಲಾನುಕಾಲಕ್ಕೆ ನಡ್ಕೊಂಡೇ ಬರ್ತಾ ಇರೋದನ್ನ ನಾವು ಗಮನಿಸಬಹುದು. ಅವರು ಮನಸ್ಸಲ್ಲಿ ಏನಿದೆ ಅಂದ್ರೆ ಕ್ಷೌರ ಮಾಡೋನು ಕ್ಷೌರ ಮಾಡ್ಕೊಂಡೇ ಇರಬೇಕು, ಬಟ್ಟೆ ಹೋಗಿಯವನು ಬಟ್ಟೆ ಹೋಗ್ಕೊಂಡೇ ಇರಬೇಕು, ಅಥವಾ ಕಸ ಗುಡಿಸೋನು ಏಲ್ ಬಾಚೋನು ಅದೇ ವೃತ್ತಿ ಮಾಡ್ಕೊಂಡಿರ್ಬೇಕು ಅನ್ನುವಂತಹ ಈ ಜಾತಿಯ ಭಾವನೆ ಇದೆಯಲ್ಲ, ಇದು ಆವತ್ತಿನಿಂದ ಇವತ್ತಿನವರೆಗೂ ಅದು ಹಾಗೇ ಮುಂದುವರ್ಕೊಂಡು ಬರ್ತಾ ಇರೋದನ್ನು ನಾವು
ಭಾರತದ ಇತಿಹಾಸವನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ಈ ಮಾತುಗಳನ್ನು ಯಾಕೆ ನಾನು ಹೇಳಕ್ ಹೊರಟಿದ್ದೀನಿ ಅಂದರೆ, ಕರ್ನಾಟಕವನ್ನ ತಾವು ಗಮನಿಸಿ, ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಇದೇ ಬ್ರಾಹ್ಮಣಶಾಹಿಗಳು ಹೇಳಿದ್ರು ಇದು ಅರೆಜ್ಞಾನ ಪೀಠ ಅಂತ ಹೇಳಿ ಅವಮಾನ ಮಾಡಿದ್ದನ್ನ ನಾವು ಮರಿಬಾರದು ನಾವು. ಹಾಗಾಗಿ ಇಡೀ ತಳ ಸಮುದಾಯಗಳಿಗೆ ಒಂದು ಅಧಿಕಾರವನ್ನ ಸಿಕ್ಕ ಸಂದರ್ಭಗಳಲ್ಲಿ ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ ಅವರನ್ನ ಸಂಪೂರ್ಣವಾಗಿ ಕಡೆಗಣಿಸುವ ಕುತಂತ್ರಗಳನ್ನ ಮಾಡಿದೆ. ಅದಕ್ಕೆ ದೇವರಾಜ ಅರಸ್ರವ್ರನ್ನ ನಾವು ತಗೋಬಹುದು, ಬಂಗಾರಪ್ಪನವರಾಗಿರ್ಬೋದು, ಮೊಯ್ಲಿ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಅವರಿಗೆ ಎಷ್ಟು ಅಪಮಾನಗಳನ್ನ ಮಾಡಿದ್ರು ಚಿನ್ನಪ್ಪ ರೆಡ್ಡಿ ವರದಿಯನ್ನ ಜಾರಿಗೆ ಮಾಡುವ ಸಂದರ್ಭದಲ್ಲಿ ಅನ್ನೋದನ್ನ ನಾವು ಅದನ್ನ ಗಮನಿಸಬೇಕು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಗೆ ಆಗಿರುವಂಥದ್ದೇ ಅವರ ಹೊಟ್ಟೆಗೆ ಒಳ್ಳೆ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಆ ಉರಿಯನ್ನು ಅವರು ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬ ಹಿಂದುಳಿದ ಸಮುದಾಯದ ಒಂದು ನಿಕೃಷ್ಟ ಸಮುದಾಯದಿಂದ ಬಂದಂತಹ ಒಬ್ಬ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಬಾರಿಗೆ ಆಗುವಂಥದ್ದನ್ನು ಸಹಿಸ್ಕೊಳ್ಳೋಕ್ಕೆ ಅವ್ರಿಗಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಬಿಲ ತೋಡ್ತಾ ಅವ್ರೆ, ಯಾವ್ಯಾವ ಬಿಲದಲ್ಲಿ ಏನೇನೋ ಸಿಗುತ್ತೆ ಅಂತ ಹೇಳಿ. ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗ ಯಾವುದೋ ಒಂದು ಮೂಢ ಪ್ರಕರಣವನ್ನು ಇವರು ತಗೊಂಡಿದ್ದಾರೆ. ಒಂದು ವೇಳೆ ಆ ರೀತಿ ಆದಾಗ ಈಗಾಗಲೇ ಅದನ್ನು ತನಿಖೆಗೆ ಆದೇಶ ಮಾಡಿದ್ದಾರೆ. ಅದರ ಫಲಿತಾಂಶ ಹೊರಗಡೆ ಬರಲಿ. ಒಂದು ವೇಳೆ ಅದರಲ್ಲಿ ಅವರ ಹಸ್ತಕ್ಷೇಪ ಇದ್ದಿದ್ದೇ ಆದರೆ ಅಥವಾ ಆ ರೀತಿಯ ಒಂದು ಫೈಂಡಿಂಗ್ಸು ಹೊರಗಡೆ ಬಂದ ಮೇಲೆ ಅದರ ಪ್ರಕಾರ ಕಾನೂನಾತ್ಮಕವಾದಂಥ ಕ್ರಮ ತೆಗೆದುಕೊಳ್ಳೋದಕ್ಕೆ ಯಾರ ಅಡ್ಡಿಯೂ ಇಲ್ಲ. ಆದರೆ ಯಾವುದೂ ಇಲ್ಲದ ರೀತಿಯಲ್ಲಿ ಈಗ ನಾವು ಪಾದಯಾತ್ರೆ ಮಾಡ್ತೀವಿ, ನಾವು ತೀರ್ಥಯಾತ್ರೆ ಮಾಡ್ತೀವಿ ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಇವತ್ತು ಕರ್ನಾಟಕದಲ್ಲಿ ಎಂಥ ಪರಿಸ್ಥಿತಿ ಇದೆ, ಇವತ್ತು ದೇಶದಲ್ಲಿ ಎಂಥ ಪರಿಸ್ಥಿತಿ ಇದೆ. ಇವತ್ತು ಜನ ಪ್ರವಾಹದ ಅಹಕಾರದಲ್ಲಿ ಬಳಲ್ತಾ ಇದ್ದಾರೆ. ಇವತ್ತು ನೀರಿಗಾಗಿ ನೆರಳಿಗಾಗಿ ಜನ ಒದ್ದಾಡ್ತಾ ಇದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಕನಿಷ್ಠ ಸಾಮಾನ್ಯ ಜ್ಞಾನ ಇಟ್ಕೊಂಡು ಇವರು ಈ ಕೆಲಸವನ್ನು ಮಾಡಬೇಕಾಗಿತ್ತು. ಸದ್ಯದ ಸ್ಥಿತಿಯಲ್ಲಿ ಜನರ ಬವಣೆಗಳೇನಿದೆ ಆ ಬವಣೆಗಳಿಗೆ ಅವರು ಒಂದಷ್ಟು ಸಹಕಾರ ಆಗುವ ರೀತಿಯಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸಿ ಆ ಜನರ ಸಂಕಷ್ಟಗಳಿಗೆ ಅವರು ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾದಯಾತ್ರೆ ಮಾಡಲಿ, ನೋಡೋಣ. ಇವತ್ತು ಏನು ಸಿದ್ದರಾಮಯ್ಯನವರು ಒಬ್ಬಂಟಿನಾ? ಅವರು ಒಂದು ಸಾಂಘಿಕ ಶಕ್ತಿ, ಒಂದು ತಳ ಸಮುದಾಯಗಳ ಒಂದು ಬಹುದೊಡ್ಡ ಒಂದು ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಇಡೀ ತಮ್ಮ ಬದುಕಿನುದ್ದಕ್ಕೂ ಒಂದು ಚಾರಿತ್ರ್ಯವನ್ನು ಕಾಪಾಡ್ಕೊಂಡು ಬಂದಂಥವ್ರು, ಯಾವುದೇ ರೀತಿಯಲ್ಲಿ ಕಳಂಕವಿಲ್ಲದೆ ಬದುಕಿದಂಥವರು, ಅವರ ಮೇಲೆ ಈ ರೀತಿಯ ಆರೋಪಗಳನ್ನು ಮಾಡುವ ಮೂಲಕ ಜನರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ಸಿದ್ದರಾಮಯ್ಯನವರ ಬಗ್ಗೆ ಏನೋ ಒಂದು ಗುಲ್ಲನ್ನು ಎಬ್ಬಿಸುವಂಥ ಇವರ ತಂತ್ರಗಾರಿಕೆ ನಡೆಯೋದಿಲ್ಲ. ನಾವು ಕೂಡ ಇದಕ್ಕೆ ಪ್ರತಿ ಉತ್ತರಗಳನ್ನು ಕೊಡುವುದಕ್ಕೆ ನಮಗೂ ಕೂಡ ಶಕ್ತಿ ಇದೆ. ಇವತ್ತು ಕರ್ನಾಟಕದಲ್ಲಿರುವಂಥ ದಲಿತ, ದಮನಿತ, ಹಿಂದುಳಿದ ಎಲ್ಲ ಅಲ್ಪಸಂಖ್ಯಾತ ಸಮುದಾಯಗಳ ಏಕಮೇವ ನಾಯಕರಾಗಿ ಇವತ್ತು ಸಿದ್ದರಾಮಯ್ಯನವರು ಜೊತೆಯಲ್ಲಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇವತ್ತು ರಾಜ್ಯಪಾಲರ ಮೂಲಕ ಅವರಿಗೆ ನೋಟಿಸ್ಗಳನ್ನು ಕೊಡೋದು ಇದೇನು ಗೊತ್ತಿಲ್ಲದಿರೋ ವಿಚಾರನ. ಈ ಕೇಂದ್ರ ಸರ್ಕಾರದ ಕುತಂತ್ರ ಇವತ್ತಿಂದಲ್ಲ. ಇವರು ಮಾಡಿದ್ದೇನು, ಕರ್ನಾಟಕಕ್ಕೆ ಒಂದು ಆಪರೇಷನ್ ಕಮಲ ಅನ್ನುವಂಥದ್ದನ್ನು ತಂದಂತಹ ಒಂದು ಬುದ್ಧಿಗೇಡಿ ಕೆಲಸವನ್ನು ಮಾಡಿದವ್ರು ಇವರು. ಸೊ ಇಂಥ ನೀತಿಗೆಟ್ಟ ಈ ಜನ ಇವತ್ತು ಇದರ ಬಗ್ಗೆ ಮಾತಾಡುವಂಥದ್ದು. ಅದರ ಮೂಲ ಉದ್ದೇಶ ಅವ್ರನ್ನ ಒಂದು ರೀತಿ ಅಧೀರವರನ್ನಾಗಿ ಅವ್ರನ್ನ ಮಾಡುವಂಥದ್ದು. ಆ ಕಾರಣಕ್ಕೆ ಇವರು ಎಷ್ಟೇ ಪಾದಯಾತ್ರೆ ಮಾಡಲಿ, ಎಷ್ಟೇ ತೀರ್ಥಯಾತ್ರೆಗಳು ಮಾಡಲಿ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಬೀದಿ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ. ಈ ಒಂದು ಸಿದ್ದರಾಮಯ್ಯನವರ ಶಕ್ತಿ ಮತ್ತು ಅವರು ಏನು ಈ ಸಮುದಾಯಗಳ ಒಂದು ನಾಯಕರಾಗಿ ಇವತ್ತು ರೂಪುಗೊಂಡಿದ್ದಾರೆ, ಅವರನ್ನು ಉಳಿಸ್ಕೊಳ್ಳುವಂಥದ್ದು ಕೂಡ ನಮ್ಮ ತಳ ಸಮುದಾಯಗಳ ಬಹುದೊಡ್ಡ ಹೊಣೆಗಾರಿಕೆ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವ್ರನ್ನ ಒಂಟಿ ಮಾಡ್ತೀವಿ, ಅವ್ರನ್ನ ರಾಜಕೀಯದಿಂದ ದೂರ ಮಾಡ್ತೀವಿ ಅನ್ನುವಂಥ ಇದನ್ನೆಲ್ಲ ಇವರು ಬಿಟ್ಟುಬಿಡ್ಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯದೊಳಗಡೆ ದೇವರಾಜ ಅರಸು ಅವರಿಗೆ ಇದೇ ರೀತಿಯ ತೊಂದರೆಗಳನ್ನು ಕೊಟ್ಟರು.
ಮೊನ್ನೆ ಬಂಗಾರಪ್ಪನವ್ರಿಗೆ ಇದೇ ರೀತಿಯ ತೊಂದರೆ ಕೊಟ್ಟರು, ಮೊನ್ನೆ ವೀರಪ್ಪ ಮೊಯ್ಲಿ ಅವರಿಗೆ ಇದೇ ರೀತಿಯ ತೊಂದರೆ ಕೊಟ್ಟರು, ಮೊನ್ನೆ ಧರ್ಮಸಿಂಗರವರಿಗೆ ಇದೇ ರೀತಿಯ ತೊಂದರೆ ಕೊಟ್ಟರು. ಅಂದರೆ ಹಿಂದುಳಿದ ವರ್ಗಗಳಿಗೆ ಮೊನ್ನೆ ಬಸವಲಿಂಗಪ್ಪನವರಿಗೂ ಕೂಡ ಇದೇ ರೀತಿಯ ತೊಂದರೆಯನ್ನು ಕೊಡೋದ್ರ ಮುಖಾಂತರ ಹಿಂದುಳಿದವರು, ದಲಿತರು ರಾಜ್ಯವನ್ನು ಆಳೋದಕ್ಕೆ ಅಸಮರ್ಥರು ಅನ್ನೋ ರೀತಿಯ ಒಂದು ದಾಳಿಯನ್ನು ಮಾಡೋದಕ್ಕೆ ಅಥವಾ ಅದೇ ರೀತಿಯಲ್ಲಿ ಬಿಂಬಿಸೋದಕ್ಕೆ ಇವತ್ತು ಇವರು ಮುಂದುವರೆದ ಭಾಗವಾಗಿ ಈ ಸಿದ್ದರಾಮಯ್ಯರ ಮೇಲೆ ಇದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಈ ಹೋರಾಟ ಈ ಭೂಮಿ ಅಕ್ರಮವನ್ನು ಪತ್ತೆ ಹಚ್ಚಿ ಅದು ಬಯಲಿಗೆಳುವಂಥದ್ದಲ್ಲ, ಅಥವಾ ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಹರಣವನ್ನು ಬಯಲಿಗೆಳುವಂಥದ್ದು ಇವರ ಉದ್ದೇಶ ಅಲ್ಲ. ಇವರ ಉದ್ದೇಶ ಹಿಂದುಳಿದ ನಾಯಕ, ದಮನಿತರ ನಾಯಕ, SC ST OBC ಮೈನಾರಿಟಿಗಳ ಪರವಾಗಿರುವಂತಹ ಒಬ್ಬ ಸಿದ್ದರಾಮಯ್ಯನವ್ರನ್ನ ಅಸ್ಥಿರಗೊಳಿಸಬೇಕು, ಇವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನುವಂಥದ್ದನ್ನು ಟಾರ್ಗೆಟ್ ಮಾಡೋದಕ್ಕೆ ಇವತ್ತು ಈ ಹೋರಾಟವನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ. ಯಾಕೆ ಈ ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಭಾಳ ನಮಗೆ ಸ್ಪಷ್ಟ. ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನದಲ್ಲಿ 14-15 ಬಜೆಟ್ಗಳನ್ನು ಮಟ್ಟಿದ್ದಾರೆ, ಜನಪರವಾದಂಥ ಕಾರ್ಯಗಳನ್ನು, ಯೋಜನೆಗಳನ್ನು ತಂದು ಬಡವರ ಪರವಾಗಿ ನಿಂತಿದ್ದಾರೆ. ಈಗ ಉದಾಹರಣೆಗೆ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ 55,000 ಕೋಟಿಯಷ್ಟು ದುಡ್ಡನ್ನು ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಸಹಕಾರ ಬೆಂಬಲ ಇಲ್ಲದೆ ಜನತೆಗೆ ಮುಟ್ಟಿಸುವಂಥ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟರು. SCPTSP ಅನ್ನುವಂಥ ಕಾಯ್ದೆಯನ್ನು ತಂದರು, ಮೀಸಲಾತಿಯನ್ನು ಬಲಗೊಳಿಸಿದರು, ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದ್ರು, ಅನ್ನಭಾಗ್ಯವನ್ನು ಗಟ್ಟಿಗೊಳಿಸಿರೋ ಅನ್ನೋ ಕಾರಣಕ್ಕಾಗಿ ಇವ್ರನ್ನ ಮುಗಿಸ್ಬೇಕು. ಒಂದು ಕಾರಣ. ಎರಡನೇ ಕಾರಣ ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶದ ಒಳಗಡೆ ಕೋಮುವಾದದ ವಿರುದ್ಧ ಮತ್ತು BJPಯ ದೃಢಾಡಳಿತದ ವಿರುದ್ಧ ಅಥವಾ ನರೇಂದ್ರ ಮೋದಿ ಸರ್ಕಾರದ ದೃಢಾಡಳಿತದ ವಿರುದ್ಧ ಮಾತನಾಡುವಂಥ ಗಟ್ಟಿ ಧ್ವನಿ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರು ನಂತರದಲ್ಲಿ ಗಟ್ಟಿಯಾಗಿ ಮಾತಾಡುತ್ತಿರುವಂಥ ಶಕ್ತಿ ಇವತ್ತು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಮುಗಿಸಿ ಹಾಕಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿ ಈ ಪ್ರಕರಣವನ್ನು ಬಳಸಿಕೊಂಡು ಅವ್ರ ಮೇಲೆ ಈ ಥರದ ಆರೋಪಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಭಾಳ ಸತ್ಯ. ಹಾಗಾಗಿ ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿರೋದು ಅಂತಂದರೆ ಶೋಷಿತ ಸಮುದಾಯಗಳು, SC ST OBC ಮೈನಾರಿಟಿ ಮತ್ತು ಎಲ್ಲ ಸಮುದಾಯದ ಬಡ ಸಮುದಾಯಗಳು ಸಿದ್ದರಾಮಯ್ಯನವ್ರನ್ನ ಜೊತೆಗೆ ನಿಲ್ಲಬೇಕಾಗಿದೆ. ಭಾಳ ಮುಖ್ಯವಾಗಿ ನಾವು ನೋಡಿದ್ದೀವಿ ಈ ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಇದೇ ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನಗಳಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಕುಟುಂಬದವರೇ 20ಕ್ಕೂ ಹೆಚ್ಚು ಸೈಟ್ಗಳನ್ನು ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇವತ್ತು ಎಲ್ಲರ ಕಡೆ ಓಡಾಡ್ತಾ ಇದ್ದಾವೆ. BJP ಒಳಗಡೆ ಇರುವಂತಹ ಶಾಸಕರು ಮತ್ತು ಜನಪ್ರತಿನಿಧಿಗಳು, ಅವರ ಬೆಂಬಲಿಗರು, ಕುಟುಂಬಸ್ಥರು ಅನೇಕರು ಇದರಲ್ಲಿ ಸೈಟ್ ಪಡೆದಿರುವಂಥ ಸತ್ಯ ಇವತ್ತು ಈ ದಾಖಲೆಗಳ ಮುಖಾಂತರ ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವನ್ನೆಲ್ಲವನ್ನೂ ಚರ್ಚೆಗೊಳಪಡಿಸದೆ ಇವನ್ನೆಲ್ಲವನ್ನೂ ಮುಚ್ಚಿಟ್ಕೊಂಡು ಸಿದ್ದರಾಮಯ್ಯನವರೇ ಅಕ್ರಮ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಪಾದಯಾತ್ರೆಗಳಿಗೆ, ಚಳುವಳಿಗಳಿಗೆ, ಹೋರಾಟಗಳಿಗೆ ಒಂದು ಅರ್ಥ ಇದೆ, ಒಂದು ಗೌರವ ಇದೆ. ಈ ಗೌರವವನ್ನು ಇವರು ಕಳೆದು ಆ ಪಾದಯಾತ್ರೆಗಳನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋದು ಇದನ್ನು? ವಿಜಯೇಂದ್ರರ ನೇತೃತ್ವದಲ್ಲಿ ಪಾದಯಾತ್ರೆ ಅಂತಂದು ಹೇಳ್ತಾ ಇದ್ದಾರೆ. ಸ್ವತಃ ಮಾನ್ಯ ವಿಜಯೇಂದ್ರರವರು ತಮ್ಮ ತಂದೆಯವರನ್ನ ಯಾಕೆ ಜೈಲಿಗೆ ಕಳಿಸಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರೆ ಬಹುಶಃ ಗೊತ್ತಾಗ್ತದೆ. ಮಾನ್ಯ ಕುಮಾರಸ್ವಾಮಿಯವರು, ಅವರ ಕುಟುಂಬದವರು ಅನೇಕ ಭೂಮಿಯ ಅಕ್ರಮದ ಪ್ರಕರಣಗಳನ್ನು ಇವತ್ತು ಎದುರಿಸ್ತಾ ಇದ್ದಾರೆ. ಕೇತಗಾನಹಳ್ಳಿ ಅನ್ನುವಂಥ ಒಂದು ಬಿಡದಿ ಹೋಬಳಿಯಲ್ಲಿರುವಂಥ ಗ್ರಾಮದಲ್ಲಿ 100 ಎಕರೆ ದಲಿತರ ಭೂಮಿಯನ್ನು ಇವತ್ತು ಅವರು ಅಕ್ರಮವಾಗಿ ವಶಪಡಿಸಿಕೊಂಡ್ರು ಅನ್ನುವಂಥದ್ದನ್ನು ಈಗ ಅನೇಕ ದಾಖಲೆಗಳು ಇವತ್ತು ಹೇಳ್ತಾ ಇದ್ದಾವೆ. ಇವ್ರ ಮೇಲೇ ಸ್ವತಃ ಈ ಥರದ ಆರೋಪಗಳಿರುವಂತಹ ವ್ಯಕ್ತಿಗಳು ಇವತ್ತು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಹಾಸ್ಯಾಸ್ಪದ. ನೋಡಿ, ಯಾವಾಗಲೂ BJP ಅವ್ರಿಗೆ ಏನಂತಂದರೆ ಸರ್ಕಾರವನ್ನು ಬೀಳಿಸುವಂಥದ್ದು, ಶಾಸಕರನ್ನ ಖರೀದಿ ಮಾಡೋದ್ರಲ್ಲಿ ಟೈಮ್ ಹಾಕ್ತಾರೆ, ಆಪರೇಷನ್ ಕಮಲ ಮಾಡೋದ್ರ ಮುಖಾಂತರ ಇಡೀ ಸಂಸದೀಯ ವ್ಯವಸ್ಥೆಯನ್ನು ನಾಶಗೊಳಿಸುವಂಥ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಅವ್ರ ಗೌರವ ಇಲ್ಲ. ಅವರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ವಿರೋಧ ಪಕ್ಷಗಳಿಗೆ ಒಂದು ಘನತೆ, ಗೌರವ ಇದೆ. ವಿರೋಧ ಪಕ್ಷವಾಗಿ ತಾನು ಸಮರ್ಥವಾಗಿ ಕೆಲಸ ಮಾಡೋದಕ್ಕೆ ಇವತ್ತು BJPಗೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಸಿಕ್ಕಿರುವಂಥ ಅವಕಾಶಗಳನ್ನು ಬಳಸ್ಕೊಂಡು ಸರ್ಕಾರ ನಡೆಸೋದಕ್ಕಾಗ್ತಾ ಇಲ್ಲ, ಇವತ್ತು ಆಗಲಿಲ್ಲ. ಆ ಕಾರಣಕ್ಕಾಗಿಯೇ ರಾಜ್ಯದ ಜನತೆ ಅವರನ್ನು ತಿರಸ್ಕರಿಸಿ ಇವತ್ತು 136 ಸೀಟು ಕಾಂಗ್ರೆಸ್ಸಿಗೆ ಕೊಟ್ಟಿದೆ. ಇದು ಹೊಟ್ಟೆವರಿಗೆ ಇವತ್ತಿವರಿಗೆ. ಇದು ಜನತೆಗಾಗಿ ಹೋರಾಟ ಅಲ್ಲ. ನೋಡಿ, ಅತೀ ಮಳೆ ಬರ್ತಾ ಇದೆ, ನೆರೆ ಹಾವಳಿ ಬರ್ತಾ ಇದೆ, ಮನೆಗಳು ತೇಲಿ ಹೋಗ್ತಾ ಇದ್ದಾರೆ, ಜೀವನ ಕಳ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಹೋರಾಟ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ನಾನು BJP ಮತ್ತು JDSನಲ್ಲಿ ವಿನಂತಿ ಮಾಡೋದು ಅಂತಂದರೆ, ಜನರ ಪ್ರಶ್ನೆಗಳಿಗಾಗಿ ನೀವು ಹೋರಾಟ ಮಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ. ಆದರೆ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಹಣಿಯೋದಕ್ಕಾಗಿ ದಯವಿಟ್ಟು ಮುಂದಾಗಬೇಡಿ. ಇದು ಭಾಳ ನಿಮಗೆ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಮೂಢ ಹಗರಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ತೇಜೋವಧೆ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಈ ತೇಜೋವಧೆ ಮಾಡೋದಕ್ಕೆ BJP ಮತ್ತು JDS ನಾಯಕರು ಭಾಳ ಉತ್ಸುಕವಾಗಿ ಕೆಲಸ ಮಾಡ್ತಾವ್ರೆ. ಇಲ್ಲಿ ಏನು ತಪ್ಪು ನಡೆದಿಲ್ಲ ಅಂತ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಇವ್ರನ್ನ ತೇಜೋವಧೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡ್ಕೊಂಡು ಇವರು ಮಾಡ್ತಿದ್ದಾರೆ. ಬೇರೆ ಏನೂ ಅವ್ರಿಗೆ ಸಿಗ್ತಾ ಇಲ್ಲ. ಈ ಸರ್ಕಾರನ ಏನಾದರೂ ಮಾಡಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಒಂದೇ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯದ BJP ಮತ್ತು
JDS ನಾಯಕರುಗಳು ಭಾಳ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಶೋಷಿತ ಸಮುದಾಯಗಳು BJP ಮತ್ತು JDS ನಡೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇನ್ನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದೇ ರೀತಿ ಮುಂದುವರೆದಿದ್ದೇ ಆದರೆ ನಾವು ಕೂಡ ಪ್ರತಿರೋಧ ತೋರಿಸ್ಬೇಕಾಗ್ತದೆ. ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೂ ಕೂಡ ನಿಮ್ಮನ್ನು ಓಡಾಡೋದು ಕೂಡ ಬಿಡಲ್ಲ. ಆ ರೀತಿ ನಮ್ಮ ಒಂದು ಸಂಘಟನೆ ಇದೆ. ಈ ರಾಜ್ಯದಲ್ಲಿ ಸುಮಾರು 70% ಜನ ಇರ್ತಕ್ಕಂಥ ಜನ ನಾವು ಸಿದ್ದರಾಮಯ್ಯನವರ ಬೆನ್ನಿಂದೆ ಇದ್ದೇವೆ. ಹಿಂದುಳಿದ ಜಾತಿಗಳ ಬಗ್ಗೆ, ಶೋಷಿತ ಸಮುದಾಯಗಳ ಬಗ್ಗೆ ಮತ್ತು SC/STಗಳು, ಈ SC/STಗಳಿಗೆ ಅವರು ಕೊಟ್ಟಂತಹ ಕಾರ್ಯಕ್ರಮಗಳನ್ನು ನಾವೆಂದೂ ಮರೆಯೋದಕ್ಕೂ ಆಗಲ್ಲ. ಇವ್ರದ್ದು ಒಂದೇ ಗುರಿ, ಯಾವುದೇ ಕಾರಣಕ್ಕೂ ಹಿಂದುಳಿದವರು ಅಥವಾ ಶೋಷಿತ ಸಮುದಾಯಗಳು ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಒಂದೇ ದೃಷ್ಟಿ ಇಟ್ಕೊಂಡು ಮಾನ್ಯ ಸಿದ್ದರಾಮಯ್ಯನವರಿಗೆ, ಅಹಿಂದ ನಾಯಕರಿಗೆ ಇವರು ಕಿರುಕುಳ ಕೊಡ್ತಾ ಇದ್ದಾರೆ. ಈ ಕಿರುಕುಳವನ್ನು ನಾವು ಬೀದಿಗಿಳಿದು ಹೋರಾಟದ ಮಾಡೋದ್ರ ಮುಖಾಂತರ ನಾವು ಶಮನ ಮಾಡ್ತೀವಿ ಅಂತ ಒಂದು ಭರವಸೆನೂ ಕೂಡ ನಮಗಿದೆ. ರಾಜ್ಯದಲ್ಲಿ ಶೋಷಿತ ಸಮುದಾಯಗಳು ಇದ್ದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರ ಕೈಯಲ್ಲೂ ಹೋಗಲ್ಲ. ಆ ಶೋಷಿತ ಜೀವದ ಮೇಲೆ ಹಂಗನ್ನು ತೊರೆದು ಹೋರಾಟಕ್ಕೆ ರೆಡಿಯಾಗಿರ್ತಕ್ಕಂತಹ ಜನ ನಾವು. ಈ ಒಂದು ವಿಷಯದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. 75 ವರ್ಷಗಳ ಕಾಲ, 75 ವರ್ಷಗಳಲ್ಲಿ ಏನು ಈ ರಾಜ್ಯವನ್ನು ಆಳಿದ್ರು, ದೇವರಾಜ ಅರಸವರು ಇರ್ಬೋದು, ಅಥವಾ ಬಂಗಾರಪ್ಪ ಅವರು ಇರ್ಬೋದು, ಮೊಯ್ಲಿಯವರು ಇರ್ಬೋದು, ಧರ್ಮಸಿಂಗ್ ಅವರು ಇರ್ಬೋದು, ಈ 4 ಜನದ ಜೊತೆಗೆ ಸಿದ್ದರಾಮಯ್ಯನವರು ಇರ್ಬೋದು, ಈ 5 ಜನಕ್ಕೆ ನೀವು ತೊಂದರೆ ಕೊಡ್ತಿದ್ದೀರಲ್ಲ. ಈ ರಾಜ್ಯದಲ್ಲಿ ಹಂಗಾದರೆ ಹಿಂದುಳಿದ ಜಾತಿಯವರು, ಶೋಷಿತ ಸಮುದಾಯಗಳು, ಪರಿಶಿಷ್ಟ ಜಾತಿ ಪಂಗಡದವರು ಯಾರೂ ಇಲ್ವಾ? ಆ ಒಂದು ಹುದ್ದೆಗೆ ಕೂತ್ಕೊಳ್ಳೋಂಥ ಅವಕಾಶಗಳು ಅವ್ರಿಗೆ ಇಲ್ವಾ? ಎಲ್ಲರಿಗೂ ಪಾಠ ಕಲಿಸುವಂಥ ಕಾಲ ದೂರ ಇಲ್ಲ. ಆ ಪಾಠವನ್ನು ನಾವು ಕಲಿಸ್ತೇವೆ. ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ. ಪ್ರತಿ ಜಿಲ್ಲೆಯಲ್ಲೂ ಕೂಡ 5ನೇ ತಾರೀಕಿನ ಮೇಲೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋರಾಟಗಳು ನಡೀತವೆ. ಬೆಂಗಳೂರಲ್ಲೂ ಕೂಡ 7ನೇ ತಾರೀಕು ನಾವು ಒಂದು ಹೋರಾಟವನ್ನು, ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. 9ನೇ ತಾರೀಕು ಮೈಸೂರಲ್ಲೂ ಕೂಡ ಒಂದು ಸಮಾವೇಶವನ್ನು ಕೂಡ ಇವರೇನಾದರೂ ಪಾದಯಾತ್ರೆ ಮಾಡಿದ್ದೇ ಆದರೆ ಆ ಸಮಾರೋಪ ಸಮಾರಂಭ ಅವ್ರದ್ದು 10ನೇ ತಾರೀಕು ಅಂತ ಏನು ಹೇಳ್ಕೊತಾವ್ರೆ, ಅದಕ್ಕಿಂತ ಒಂದು ದಿವಸ ಮುಂಚೆ ನಾವು ಕೂಡ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಶೋಷಿತ ವರ್ಗಗಳನ್ನು ಸೇರಿಸಿ ಒಂದು ಸಮಾವೇಶವನ್ನು ಕೂಡ ನಾವು ಮಾಡ್ತೀವಿ. ಇವ್ರು ಎಂಥ ಡೊಂಗಿ ಜನ ಅಂತನ್ನೋದನ್ನು ಜನರಿಗೆ ತಿಳಿಸ್ಕೊಡ್ತೀವಿ ಅಂತನ್ನೋದನ್ನು ಜನಕ್ಕೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇವ್ರು ಮಾಡೋಂಥ ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ, ಇವರಿಗೆ ಬೆಂಬಲವನ್ನು ಕೊಡಬೇಡ್ರಿ ಅಂತ ನಾನು ಶೋಷಿತ ಸಮುದಾಯಗಳ ಜನರಿಗೆ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ.